ಮನಸ್ಸಲ್ಲಿ ಟೆನ್ಷನ್ಸು ಅದು ಇದು ಇರುತ್ತೆ, ಇವೆಲ್ಲದೂ ಕೂಡ ಒಂದು ಕ್ಷಣ ಎಲ್ಲದನ್ನು ಕೂಡ ಮರೆತು ನೀವು ಈ ದೇವಸ್ಥಾನದಲ್ಲಿ ಬರ್ಬೋದು. ಮತ್ತು ನಿಮಗೆ ಆ ದೇವಸ್ಥಾನದಿಂದ ಹೊರಟಾಗ ಇಲ್ಲಿ ಬಲ್ಭಾಗದಲ್ಲೇ ಮಠ ಕಾಣುತ್ತೆ. ಆ ಮಠಕ್ಕೆ ಬಂದು ಹೊಟ್ಟೆ ತುಂಬ ಊಟ, ಮಧ್ಯಾಹ್ನ ಮತ್ತು ರಾತ್ರಿ 2 ಸಮಯದಲ್ಲೂ ಕೂಡ ಇಲ್ಲಿ ಊಟ ಇರುತ್ತೆ. ಯಾವಾಗಲೂ ಕೂಡ ನಾವು ಅದನ್ನು ಕೂಡ ವೀಡಿಯೋ ಕ್ಲಿಪ್ಗಳು ಹಾಕಿರ್ತೀವಿ. ಯಾವಾಗಲೂ ಸಹ ಒಲೆಯಲ್ಲಿ ಹಚ್ಚಿ ಯಾವಾಗಲೂ ಬೇಯಿಸ್ತಾನೆ ಇರ್ತಾರೆ ಅಡುಗೆ ಅಂತ ಹೇಳ್ಬೋದು. ಒಲೆ ಊಟ, ಒಲೆ ಊಟ ಬೆಂಗಳೂರಿನವರು, ಮೈಸೂರಿನವರು, ಈ ದೊಡ್ಡ ಸಿಟಿ ಅಂತ ತಿನ್ನೋದೇ ಒಂದು ಕನಸಾಗಿರುತ್ತೆ. ಅಥವಾ ಒಲೆ ಊಟ ಸವಿಬೇಕು, ಮಠದಲ್ಲಿ ಇಲ್ಲಿ ಕೊಡ್ತಾರೆ, ಉಚಿತವಾಗಿ ದೇವಸ್ಥಾನ ವತಿಯಿಂದ ಮಾಡ್ತಾರೆ. ಈ ಮಠಕ್ಕೆ ಬಂದಾಗ ನೀವು ಸೀಗೆಗುಡ್ಡ ಶಿವನ್ನ ನೋಡಿದಾಗ ಒಂದು ಪೂರ್ತಿ ಪ್ರಶಾಂತವಾದಂಥ ಮನಸ್ಸು ನಿಮಗೆ ಬರುತ್ತೆ. ಅದಾದ ನಂತರ ಅಲ್ಲಿನ ಮಠಕ್ಕೆ ಬಂದು ಊಟ ಮಾಡಿ ಇನ್ನು ಸುತ್ತ ನೀವು ಈ ಅರಣ್ಯ ಸುತ್ತ ಇರುವಂಥ ಈ ದೇವಸ್ಥಾನಕ್ಕೆ ಒಂದು ಬಂದಾಗ ನಿಮಗೆ ಇಡೀ ಮನಸ್ಸೇ ಒಂದು ರೀತಿಯಲ್ಲಿ ಪ್ರಶಾಂತವಾಗಿ ಹೋಗುವಂಥದ್ದು. ನೀವು ಎಷ್ಟೇ ಟೆನ್ಷನ್ಸ್ಗಳಿದೆ ಎಲ್ಲದೂ ಕೂಡ ಮರ್ತೋಗ್ತೀರ ಒಂದು ಕ್ಷಣಕ್ಕೆ ಅಂತ ನನ್ನ ಭಾವನೆ. ನನಗೆ ಬಂದಂಥ ಅನುಭವದಲ್ಲಿ ನಾನು ಇಟ್ಟಿದ್ದೀನಿ. ತುಂಬಾ ಅದ್ಭುತವಾದಂಥ ದೇವಸ್ಥಾನ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಸನ ಭಾಗದಿಂದ 20 ಕಿಲೋಮೀಟ್ರ್, ಬೇಲೂರಿಂದ ಒಂದು 25 ಕಿಲೋಮೀಟ್ರ್, ಚಿಕ್ಕಮಗಳೂರು ಸೈಡಿಂದ ಬರೋಂಥವ್ರಿಗೆ ತುಂಬಾ ಹತ್ತಿರವಾಗಿರೋಂಥದ್ದು. ಒಟ್ಟಿಗೆ ಕಲ್ಕೆರೆಯಲ್ಲಿ ಡಿವಿಯೇಷನ್ ಆಗಿರುತ್ತೆ. ಒಂದ್ಸರಿ ಭೇಟಿ ಕೊಡಿ, ಮಠಕ್ಕೊಂದ್ಸರಿ ಭೇಟಿ ಕೊಡಿ. ನಿಮ್ಮ ಕೈಲಾದಂಥ ಸಹಾಯನೂ ಮಠಕ್ಕೆ ಮಾಡಬೇಕು ಅಂತ ಮಾಡಿ. ಒಳ್ಳೆ ಪ್ರಸಾದನೂ ಕೂಡ ಇರ್ತಾರೆ. ಯಾಕೆಂದರೆ ಇನ್ನೊಂದಷ್ಟು ಜನಕ್ಕೆ ಪ್ರಸಾದ ಹಂಚಕ್ಕೆ ಇವರು ಕೂಡ ಈ ಇತ್ತೀಚೆಗೆ ಬೆಳೀತಾರಂಥ ಮಠಗಳು ಇವೆಲ್ಲ ಆಗಿರೋದ್ರಿಂದ ನಾವು ಹಿಂದೂ ಧರ್ಮದವರಾಗ್ಬಿಟ್ಟು ನಾವು ಈ ಮಠಗಳಿಗೆಲ್ಲ ಸಪೋರ್ಟಾಗಿ ನಿಂತ್ಕೋಬೇಕು ಅನ್ನೋದು ನನ್ನ ಭಾವನೆ. ಹಾಗೆ ನಮ್ಮ ಸಮರ ಟಿವಿನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ, ಲೈಕ್